ಅಡಿಗೆ ಮನೆಯಲ್ಲಿ ಹೇಗೆ ಓರಣವಾಗಿ ಇಟ್ಕೊಳ್ಬೇಕು ಅನ್ನೋದನ್ನೇ ಹೇಳಿಸ್ಕೊಳ್ತಾ ಇದ್ದೀವಿ. ಈ ಹಂತದಲ್ಲೂ ಸಹ ನಾವಿರುವಾಗ ಮಹಿಳೆ ಹೇಗಿರಬೇಕು, ಅವಳನ್ನು ನಾವು ಯಾವ ಥರ ಗೌರವಿಸ್ಬೇಕು ಅನ್ನೋದಕ್ಕೆ ಸಾಕಷ್ಟು ಮಾತುಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹುಲಿಕುಂಟೆ ಮೂರ್ತಿಯವರು ಒಂದಿನ ನನ್ನ ಆಫೀಸಿಗೆ ಬಂದಿದ್ದಾಗ ಈ ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟಿದ್ದರು. ಇದರ 4-5 ಅಧ್ಯಾಯಗಳನ್ನು ಓದ್ತಾ ಇದ್ದಂಗೆ ನನಗೊಂದು ಸ್ವಲ್ಪ ಒಂಥರ ನಾಚಿಕೆ ಆಯಿತು. ಆ ನಾಚಿಕೆಯಿಂದ ಆ ಪುಸ್ತಕವನ್ನು ಹಾಗೆ ಇಟ್ಟಿದ್ದೆ 2 ದಿನ. ಇದು ಕ್ಲೀಶೆ ಅಲ್ಲ, ನಿಜಕ್ಕೂ ನನ್ನ ಬಗ್ಗೆ ಬಹಳ ನಾಚಿಕೆಯನ್ನು ಮೂಡಿಸಿದಂಥ ಕೃತಿ ಇದು. ನನಗೆ ಆ ಕ್ಷಣಕ್ಕೆ ನನ್ನ ಮನೆಯಲ್ಲಿದ್ದ ಹನುಮಯ್ಯ 2-3 ದಿನ ಕನಸಿಗೆ ಬಂದಿದ್ದರು. ಅವರ ನಮ್ಮ ಮನೆಯ ಪಕ್ಕದ ಗುಡಿಸಲಿಗೆ ಸಿಗಿಸಿದ್ದ ಅವರ ತಟ್ಟೆ, ಲೋಟ ಇವೆರಡು ನನ್ನ ಪ್ರಜ್ಞೆಯನ್ನು ಬಹಳ ಕಾಡಿದ್ವು. ಇದನ್ನು ಮೊದಲೇ ಹೇಳಿಬಿಟ್ಟು ನನ್ನ ಮಾತನ್ನು ಶುರು ಮಾಡ್ತಾಯಿದ್ದೀನಿ. ಕಂದಾಯ ಅಂದರೆ ನನ್ನ ಅರಿವಿಗೆ ಬಂದಂತೆ ಮಂಟೇಸ್ವಾಮಿ ಪರಂಪರೆಯ ಒಂದು ಮರದ ಆಯುಧ ಅಂತ ಓದ್ಕೊಂಡಿದೆ. ಅಂದರೆ ಇನ್ನೊಂದು ಕಾನ್ಸೆಪ್ಟಲ್ಲಿ ನೋಡಬೇಕು ಅಂತಂದರೆ ಕಾಲಜ್ಞಾನದಲ್ಲಿ ಭವಿಷ್ಯದ ಘಟನೆಯನ್ನು ವಿವರಿಸುವುದು ಅಂತ. ಈ ಹಿನ್ನೆಲೆಯಲ್ಲಿ ಈ ಪುಸ್ತಕವನ್ನು ನಾನು ಅರ್ಥ ಮಾಡಿಕೊಂಡದ್ದನ್ನು ಹೇಳ್ತಾ ಹೋಗ್ತೇನೆ. ಈ ಹಿನ್ನೆಲೆಯಲ್ಲಿ ನೆಲಮೂಲ ಸಂಸ್ಕೃತಿಯ ಸತ್ವದಿಂದ ವಿಶೇಷವಾಗಿ ಪುಷ್ಟಿಗೊಂಡ ಹುಲಿಕುಂಟೆ ಮೂರ್ತಿ ಅದರ ಘಮಲನ್ನು ಮತ್ತು ತಾವು ಕಂಡುಂಡಂತಹ ಕ್ರೂರ ವಾಸ್ತವವನ್ನು ಕಾಲಜ್ಞಾನದ ಪರಿಧಿಯೊಳಗೆ ಇಟ್ಕೊಂಡು ನುಡಿಯನ್ನು ಆಯುಧವಾಗಿ ಮಾಡಿಕೊಂಡು ಭವಿಷ್ಯದ ದಾರಿಯನ್ನು ತಾವೂ ಕಾಣುತ್ತಾ ನಮಗೂ ತೋರಿಸ್ತಾ ಹೋಗ್ತಿದ್ದಾರೇನೋ ಅನ್ನುವ ರೀತಿಯಲ್ಲಿ ಇದರ ಲೇಖನಗಳಿದ್ದಾವೆ. ಕಂದಾಯ ಯಾವ ನೆಲಮೂಲದ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೋ ಅದರ ನಿಜದ ವಾರಸುದಾರರು ಮಾತನಾಡಲು ಶುರು ಮಾಡಿದ್ರೆ ಹೇಗಿರುತ್ತೆ, ಬರೆಯಲು ಶುರು ಮಾಡಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಕೃತಿ. ಕಂದಾಯದ ಒಡೆಯರು ಏನೆಲ್ಲ ಬರೆಯಬಹುದೋ, ಏನೆಲ್ಲ ಸಾಧ್ಯತೆಗಳಿದೆಯೋ ಅದೆಲ್ಲ ಈ ಪುಸ್ತಕದಲ್ಲಿದೆ. ಇಡೀ ಪುಸ್ತಕದಲ್ಲಿ ನಾನು ಗಮನಿಸಿದಂತೆ ಒಂದು ಸಾಂಸ್ಕೃತಿಕ ಸಾಮಾಜಿಕ ಎಚ್ಚರ ಧ್ವನಿಯಾಗಿ ನನಗೆ ಕಂಡುಬಂದಿದೆ. ಕಂದಾಯದ ವಿಶೇಷ ಏನಪ್ಪ ಅಂತಂದರೆ, ಯಾವುದೇ ವಿಚಾರಗಳ ಪ್ರಭಾವ ಅಥವಾ ಯಾವುದೇ ಸಂಸ್ಕೃತಿಯ ಪ್ರಭಾವ ಇದ್ದರೂ ಕೂಡ ಆಯಾ ಕಾಲಕ್ಕೆ ಸತ್ಯವನ್ನು ಪ್ರತಿನಿಧಿಸುವವರು ಹುಟ್ಟುತ್ತಾನೇ ಹೋಗ್ತಾರೆ. ಒಂದು ದಾಖಲೆಯನ್ನು ಅಲ್ಲಿ ಆ ಕಾಲಘಟ್ಟದಲ್ಲಿ ಸ್ಥಾಪಿಸ್ತಾನೆ ಹೋಗ್ತಾರೆ. ಇಲ್ಲಿ ಹುಲಿಕುಂಟೆ ಮೂರ್ತಿಯವರು ಆ ಥರದ ಹಲವು ವ್ಯಕ್ತಿಗಳ ಪರಿಚಯವನ್ನು ನಮಗೆ ಮಾಡಿಕೊಡ್ತಾರೆ. ಕನ್ನಯ್ಯ ಇರ್ಬೋದು, ಜಿಗ್ನೇಶ್ ಇರ್ಬೋದು, ರಾವಣ್ ಇರ್ಬೋದು, ಈ ಥರದ ಪಾತ್ರಗಳನ್ನು ಇವರು ಏನು ಕಟ್ಕೊಡ್ತಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಪಾರ್ಟಿಯ ಒಂದು ಮುಸುಕಿನೊಳಗೆ ಅವರು ಸ್ವಲ್ಪ ಮುಸುಕಾಗಿರಬಹುದು, ಆದರೆ ಆಯಾ ಕಾಲಘಟ್ಟಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯನ್ನು ಆ ಕಾಲಘಟ್ಟದಲ್ಲಿ ಮೂಡಿಸೋದ್ರಲ್ಲ, ಅದು ಬಹಳ ಮುಖ್ಯ ಅನಿಸುತ್ತೆ. ನಿಜವಾಗಿ ಇಲ್ಲಿ ನಿಂತು ನಾನು ಹೇಳಬೇಕಂತಂದರೆ, ನನಗೆ ದಲಿತ ಸಾಹಿತ್ಯ ಆಗಲಿ ದಲಿತ ಹೋರಾಟ ಆಗಲಿ ನನ್ನ ಚಿಕ್ಕ ವಯಸ್ಸಿನಿಂದ ನನ್ನ ಕಾಲೇಜು ಹಂತವನ್ನು ತಲುಪಿ ಪುಸ್ತಕ ಪ್ರಪಂಚಕ್ಕೆ ತೆರೆಕೊಳ್ಳೋವರೆಗೂ ಏನೇನೂ ಗೊತ್ತಿರಲಿಲ್ಲ. ಶಾಲೆಯಲ್ಲಿ ಶಿಕ್ಷಕರಾಗಲಿ ಅಥವಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಲಿ ಅಥವಾ ನನ್ನ ಸುತ್ತಮುತ್ತ ಇದ್ದ ವ್ಯಕ್ತಿಗಳಾಗಲಿ ಅಥವಾ ನಾನು ಆಗ ಕಂಡ ಲೈಬ್ರರಿಗಳಾಗಲಿ ನನಗೆ ದಲಿತ ಸಾಹಿತ್ಯದ ಯಾವ ಹೋರಾಟವನ್ನು ತೋರಿಸ್ಕೊಡ್ಲೇ ಇಲ್ಲ. ಅದು ಈ ಥರದ ಒಂದು ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಅದರ ಹಿಂದಿದ್ದ ರಾಜಕೀಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬ ಶೂದ್ರಳಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಿಂತು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಪಠ್ಯಪುಸ್ತಕದಲ್ಲಿ ಇದ್ದ ಕಾರಣಕ್ಕೆ ನನಗೆ ದೇವನೂರು ಮಹಾದೇವ ಗೊತ್ತಿದ್ದರು, ಸಿದ್ಧಲಿಂಗಯ್ಯ ಗೊತ್ತಿದ್ದರು. ಬೇರೆ ಯಾವ ದಲಿತ ಹೋರಾಟವಾಗಲಿ ಸಾಹಿತ್ಯವಾಗಲಿ ನನಗೆ ಆಗ ಅರ್ಥವೇ ಆಗಿರಲಿಲ್ಲ. ಮೊನ್ನೆ ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ VR ಕಾರ್ಪೆಂಟರ್ ನನಗೊಂದು ಪುಸ್ತಕವನ್ನು ಕೊಟ್ಟರು. ಅದು ಗಲ್ಲೆಬಾನಿ ಅಂತ, KB ಸಿದ್ದಯ್ಯ ಅವರ ಗಲ್ಲೆಬಾನಿ ಅನ್ನೋ ಪುಸ್ತಕ. ನಿಜಕ್ಕೂ ನನಗೆ ಆ ಪುಸ್ತಕವನ್ನು ಓದಿದಾಗ ಗೂಸ್ ಬಂಪ್ಸ್. ಇಂತಹದ್ದೊಂದು ಸಾಹಿತ್ಯ, ಅದು ಖಂಡಕಾವ್ಯ. ಬಹುಶಃ ನನ್ನ ಅರಿವಿಗೆ ಬಂದಂತೆ ಇದುವರೆಗೆ ಬಂದ ಖಂಡಕಾವ್ಯದಲ್ಲೇ ಬಹಳ ಮೇರು ಸ್ಥಾನದಲ್ಲಿ ನಿಲ್ಲುವಂತಹ ಕೃತಿ ಅದು. ನನ್ನದೇ ಭಾಗದ KB ಸಿದ್ದಯ್ಯನವರ ಬಗ್ಗೆ ನನಗೆ ಅದುವರೆಗೂ ಗೊತ್ತೇ ಇರಲಿಲ್ವಲ್ಲ ಅನ್ನೋದೊಂದು ಪ್ರಶ್ನೆ. ಯಾಕೆ ಆ ಕೃತಿ ಮುನ್ನೆಲೆಗೆ ಬರಲೇ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ನನಗೆ ಅವತ್ತು ಮೂಡಿತ್ತು.
ಇವರೆಲ್ಲರ ಹೋರಾಟದ ಬದುಕು, ಚಿಂತನಶೀಲ ಬರಹಗಳು ಮತ್ತು ಇವತ್ತಿನ ಕಾಲಘಟ್ಟದ ಹಲವು ಹೋರಾಟಗಾರರು ಮತ್ತು ಈ ಒಂದು ಏನು ಕ್ರೂರ ವ್ಯವಸ್ಥೆ ಇದೆ ಅದರ ನಡುವೆ ನಲುಗ್ತಾ ಇರುವಂತಹ ವ್ಯಕ್ತಿಗಳ ಪ್ರತಿಯೊಂದು ಚಿತ್ರಣವನ್ನು ಪ್ರತಿ ಅಧ್ಯಾಯದಲ್ಲಿ ಹುಲಿಕುಂಟೆ ಮೂರ್ತಿ ಪ್ರಶ್ನೆಗಳ ಮೂಲಕ ಎತ್ತುತ್ತಾ ಹೋಗ್ತಾರೆ. ಇವತ್ತಿನ ನಾನು ಆವಾಗಲೇ ಏನು ಹೇಳಿದೆ, ನನ್ನ ಅನುಭವಕ್ಕೆ ಬರಲಿಲ್ಲ ಅಂತ. ಇವತ್ತಿನ ನನ್ನ ಮಕ್ಕಳು ಅಥವಾ ನನ್ನ ಮಕ್ಕಳ ಓರಗೆಯವರನ್ನು ನೋಡಿದ್ರು, ಏನೇ ವಾಟ್ಸಪ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅವೆಲ್ಲ ಕೈಯಲ್ಲಿದ್ದರೂ ಸಹ ಇನ್ನೂ ದಲಿತ ಸಾಹಿತ್ಯವಾಗಲಿ ದಲಿತ ಚಳುವಳಿಗಳಾಗಲಿ ಅವರ ಗಮನಕ್ಕೆ ಬಂದಿಲ್ಲ ಅನ್ನೋದು ಒಂದು ದೊಡ್ಡ ದುರಂತ ಅಂತ ನಾನು ಹೇಳ್ತೀನಿ. ನಾವು ಬದುಕಿದ್ದಂತಹ ಕಾಲಘಟ್ಟದಲ್ಲೇ, ಬಹಳ ಹಿಂದೆ ಕಲ್ಯಾಣದಲ್ಲಿ ಬಸವಣ್ಣನನ್ನು ಕೊಲೆ ಮಾಡಿದ ಕಾಲವೇನೂ ಅಲ್ಲ, ಅಷ್ಟು ದೂರದ್ದಲ್ಲ, ನಾವು ಬದುಕಿದ್ದಂತಹ ಕಾಲಘಟ್ಟದಲ್ಲೇ ನಮ್ಮ ಕಣ್ಮುಂದೆಯೇ ನಡೆದ ಕಲಬುರ್ಗಿ ಗೌರಿ ಇವರ ಒಂದು ಹತ್ಯೆ ಏನಿದೆ, ಈ ಪ್ರಕರಣವನ್ನು ಇಟ್ಕೊಂಡು ಸಹ ಬಹಳ ವಿಷಯಗಳನ್ನು ಹತ್ತಿರದಿಂದ ನೋಡ್ತಾ ಮೂರ್ತಿ ಇದರಲ್ಲಿ ಹಲವು ಪ್ರಶ್ನೆಗಳನ್ನು ಎತ್ತುತ್ತಾ ಹೋಗ್ತಾರೆ. ನೇರ ಖಂಡಿಸಿ ವಿಷಯಗಳನ್ನು ದಾಖಲಿಸ್ತಾ ಹೋಗ್ತಾರೆ. ಆ ನೇರ ಖಂಡಿಸುವುದಿದೆಯಲ್ಲ, ಅದಕ್ಕೂ ಒಂದು ದೊಡ್ಡ ಶಕ್ತಿ ಬೇಕು. ಅದರಲ್ಲೂ ಮಾಸ್ಟ್ರಾಗಿ ಇದ್ಕೊಂಡು ಗೌರ್ಮೆಂಟ್ ಕೆಲಸದಲ್ಲಿ ಇದ್ಕೊಂಡು ಆ ಒಂದು ಧೈರ್ಯವನ್ನು ಅವ್ರು ತೋರಿಸ್ತಾರಲ್ಲ, ಅದು ಮನಸ್ಸು ಮಾಡಿದರೆ ಅವರೊಂದು ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ಭಾಳ ಆರಾಮವಾಗಿ ಇದ್ದುಬಿಡ್ಬೋದಿತ್ತು. ಆದರೆ ಅದನ್ನು ಮೀರಿ ಅವರು ಈ ಪ್ರಶ್ನೆಗಳನ್ನೆಲ್ಲ, ನನಗೆ ಒಂದು ಕ್ಷಣ ಗಾಬರಿ ಆಯಿತು ಅಲ್ಲಿರೋ ಹೆಸರುಗಳು, ಅವ್ರು ಎತ್ತೋ ಪ್ರಶ್ನೆಗಳನ್ನೆಲ್ಲ ನೋಡಿದಾಗ. ನಿಜವಾಗ್ಲೂ ಗೌರ್ಮೆಂಟ್ ಎಂಪ್ಲಾಯಿನ, ಬಿಕಾಸ್ ನಾನು ಒಬ್ಬಳು ಗೌರ್ಮೆಂಟ್ ಎಂಪ್ಲಾಯಿ ಆಗಿ ನನ್ನದೇ ಆದ ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕೋಕ್ಕೂ 4 ಸಲ ಯೋಚನೆ ಮಾಡಿ ಆಮೇಲೆ ಪೋಸ್ಟ್ ಹಾಕ್ತೀನಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ನಾನು ಇದು ತಪ್ಪು ಸರಿ ಅನ್ನುವ ಹಿನ್ನೆಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲಿ ನೋಡಬೇಕಾಗಿಲ್ಲ. ಇದನ್ನು ಒಂದು ಗ್ರೇ ಶೇಡಲ್ಲಿ ನಿಂತ್ಕೊಂಡು ನೋಡಿದಾಗ ಅವರ ಧೈರ್ಯ ಏನು, ನಾವು ಒಂದು ಇದನ್ನು ಹೇಳಬೇಕೋ ಇಲ್ವೋ ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಒಂದು OBC ಗ್ರೂಪಲ್ಲಿ ಇದ್ಕೊಂಡು ಏನು ನಾವು ಪಾಳೆಗಾರಿಕೆ ಇದರಲ್ಲಿ ಬಂದು ಒಂದು ಏನೋ ಭಾಳ ನಮ್ಮ ಬೆನ್ನೆಲುಬಿಗಿದೆ ಅಂತ ಹೇಳ್ಕೊಂಡು ನಾವು ಬರ್ತೀವಲ್ಲ, ನಮಗೂ ಇಲ್ಲದೆ ಇರುವಂತಹ ಧೈರ್ಯ, ನಾವು ಕಲಿಬೇಕಾದ ಹಲವು ಅಂಶಗಳನ್ನು ಮೂರ್ತಿ ನೇರ ಪ್ರಕಟಿಸ್ತಾರೆ. ಇದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಇಂತಹ ಕಂದಾಯದ ಬಿರುಸಿನ ಓಟಕ್ಕೆ ಅಗ್ನಿಪತ್ರಿಕೆ, ಲಂಕೇಶ್ ಪತ್ರಿಕೆಗಳ ಹಿನ್ನೆಲೆ ವಿಪರೀತವಾಗಿ ಕೆಲಸ ಮಾಡಿರೋದು ಇದನ್ನು ಓದ್ತಾ ಇರುವಾಗ ನಮ್ಮ ಅರಿವಿಗೆ ಬರುತ್ತೆ. ಅಗ್ನಿಪತ್ರಿಕೆ, ಲಂಕೇಶ್ ಪತ್ರಿಕೆ ನನಗೆ ಗೊತ್ತಿದ್ದಂತೆ ಆಗಿನ ಕಾಲಘಟ್ಟದಲ್ಲಿ ಮೂಡಿಸಿದ ಸಂಚಲನ ಬಹಳ ದೊಡ್ಡದು. ಅದರಲ್ಲೂ ಇಂದೂಧರ್ ಹೊನ್ನಾಪುರ ಅವರಿಂದ, ದ್ವಾರಕನಾಥ್ ಸರಿಂದ, ಬಾಗಿ ಇರ್ಬೋದು, ಹುಲಿಕಂಟೆ ಮೂರ್ತಿ, ಅಲ್ಲಿವರೆಗೂ ಮಂಜುನಾಥ್ ಅದ್ದೇ ಮೂಲಕ ಒಂದು ದಂಡು ಅಗ್ನಿ ಪತ್ರಿಕೆಗೆ ಪ್ರವೇಶಿಸುತ್ತಲ್ಲ, ಆ ಪ್ರವೇಶ ಮತ್ತು ಅವರು ಮೂಡಿಸಿದ ಒಂದು ಸಂಚಲನ ಬಹಳ ಮುಖ್ಯವಾದದ್ದು. ಇವತ್ತು ಅಂತಹ ಒಂದು ಟೀಮ್ ಇಲ್ವಲ್ಲ ಅನ್ನೋದು ನನಗೆ ಬಹಳ ಬೇಸರ. ಅದೊಂದು ನಮಗಾದ ನಷ್ಟನೇ. ಈ ನುಡಿ ಕಂದಾಯದಲ್ಲಿ ಅದೆಲ್ಲ ಓದ್ತಾ ಅದ್ಯಾಕೋ ಅಂತಹ ಸ್ಪೇಸ್ಗಳೆಲ್ಲ ಇವಾಗ ಇಲ್ಲ ಆಗ್ತಾ ಇದೆ, ಅಥವಾ ಬೇಗ ತಮ್ಮ ಬಾಗಿಲುಗಳನ್ನು ಮುಚ್ಕೊಳ್ತಾ ಇದೆಯಲ್ಲ ಅನ್ನೋ ಒಂದು ಖೇದ ನನ್ನ ಮನಸ್ಸನ್ನು ಆವರಿಸ್ತು, ಬಹಳ ಬೇಸರವನ್ನು ಸಹ ಮೂಡಿಸ್ತು. ಬಹಳ ದೊಡ್ಡ ಸಕ್ರಿಯವಾದಂತಹ ಸಕಾರಾತ್ಮಕವಾದಂತಹ ಒಂದು ಹೋರಾಟ ನಿರಂತರವಾಗಿ ಹೇಗಿರಬೇಕು ಎಂಬುದಕ್ಕೆ ಬಹುದೊಡ್ಡ ಮಾಡೆಲ್ ನಮ್ಮ ದಲಿತ ಚಳವಳಿ. ಹಲವಾರು ಭಿನ್ನಾಭಿಪ್ರಾಯಗಳನ್ನು ತನ್ನೊಳಗೆ ಇಟ್ಟುಕೊಂಡೇ ಇದು ಬಲವಾಗ್ತಾ ಬಂದಿದೆ. ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಳೋಕ್ಕೂ ಸಹ ಬಹಳ ದೊಡ್ಡ ಶಕ್ತಿ ಬೇಕು. ಆ ಶಕ್ತಿಯನ್ನು ಈ ಚಳುವಳಿಗಳು ಇಟ್ಕೊಂಡಿದ್ದಾವೆ. ದಲಿತ ಸಂಘಟನೆ, ಕಮ್ಯುನಿಸ್ಟ್ ಹೋರಾಟಗಳು, ರೈತ ಸಂಘಟನೆ ಮತ್ತು ಮಹಿಳಾ ಹೋರಾಟ, ಈ 4 ಅಂಶಗಳು ಜೊತೆಯಾಗಿ ಎಲ್ಲವನ್ನೂ ಒಳಗೊಳ್ಳುವ ಒಂದು ಪ್ರಕ್ರಿಯೆಯಲ್ಲಿ ನಡೆದರೆ ಏನೆಲ್ಲ ಸಾಧ್ಯತೆಗಳನ್ನು ಮಾಡಬಹುದು ಅನ್ನೋ ಕನಸನ್ನು ತಾವೂ ಕಾಣುತ್ತಾ ಅದಕ್ಕೆ ನೀರೆರೆಯುತ್ತಾ ನಮ್ಮೆದುರಿಗೆ ತೆರೆದಿಡ್ತಾರೆ ಹುಲಿಕುಂಟೆ ಮೂರ್ತಿ ಈ ಕಂದಾಯದ ನುಡಿಯಲ್ಲಿ. ಆ ಕೃತಿಯಲ್ಲಿ ಅವರು ಸಾಕಷ್ಟು ವಿಷಯಗಳನ್ನು ತರ್ತಾರೆ. ಒಂದೊಂದು ಹೇಳ್ತಾ ಹೋದರೆ ಇಲ್ಲಿ ಸಮಯ ಆಗುತ್ತೆ. ತಾವು ಪುಸ್ತಕವನ್ನು ತಗೊಂಡು ಓದ್ತಾ ಹೋದರೆ ಒಂದೊಂದು ಘಟನೆಯೂ ಬಹಳ ಸ್ವಾರಸ್ಯಕರವಾಗಿದ್ದಾವೆ. ಮತ್ತು ನಮ್ಮ ಮನಸ್ಸಲ್ಲಿ ಹಲವು ಪ್ರಶ್ನೆಗಳನ್ನು, ಅವರು ಎತ್ತುವ ಪ್ರಶ್ನೆಗಳಿಗಿಂತ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಎತ್ತುತ್ತಾ ಹೋಗ್ತವೆ. ಇಲ್ಲಿ ಅವರು ಬಾಬಾ ಅತ್ಯಾಚಾರಿಯ ಒಂದು ವಿಷಯವನ್ನು ವಿಸ್ತೃತವಾಗಿ ಬರೀತಾರೆ. ಒಬ್ಬ ಸನ್ಯಾಸಿ ಯಾವ ಥರ ಅಲ್ಲಿ ಆ ಕಾಲಘಟ್ಟದಲ್ಲಿ ನಡ್ಕೊಂಡ. ಸರ್, ಇದು ನಾನು ಅಂದ್ಕೊಂಡಂಗೆ ಆವತ್ತಿನ ಕಾಲಘಟ್ಟ ಏನು ಭಾಳ ದೂರದ್ದೇನಲ್ಲ. ಮೊನ್ನೆ ಒಂದು ನ್ಯೂಸ್ ನೋಡಿದ್ವಿ ನಾವು. ಒಬ್ಬ ಇದೇ ಥರದ ಅತ್ಯಾಚಾರಿ ಸನ್ಯಾಸಿ
ಹೆಣ್ಣು ಮಕ್ಕಳು ಹಿಂಜರಿದ್ರು ಸಾಕ್ಷಿಯನ್ನು ಹೇಳೋಕ್ಕೆ ಅನ್ನೋ ಒಂದೇ ಕಾರಣಕ್ಕಾಗಿ ಖುಲಾಸೆಯನ್ನು ತಗೊಂಡು ನಾನು ಏನೂ ಅಲ್ಲ, ತಪ್ಪೇ ಅಲ್ಲ ಅನ್ನೋ ಥರ ಹೊರಗಡೆ ಬಂದಿರೋ ಘಟನೆಯನ್ನು ನಾವು ನೋಡ್ತಾ ಇದ್ದೀವಿ. ಇದಲ್ಲದೆ ಒಬ್ಬ ಗಂಡಸು ವೇದಿಕೆಯ ಮೇಲೆ ಆಗಲಿ ಅಥವಾ ಎಲ್ಲಾದರೂ ಆಗಲಿ ಒಂದು ಮಾತನ್ನು ಆಡಬೇಕಾದ್ರೆ, ಹೆಣ್ಣಿನ ಕುರಿತು ಮಾತಾಡಬೇಕಾದ್ರೆ ಅವನಿಗೆ ಒಂದು ವಿಶೇಷವಾದ ಪ್ರಜ್ಞೆ ಇರಬೇಕಾಗತ್ತೆ, ಸೂಕ್ಷ್ಮತೆ ಇರಬೇಕಾಗತ್ತೆ. ಅದೇ ಒಬ್ಬ ಅನ್ಯ ಜಾತಿಯ ವ್ಯಕ್ತಿ ಅಥವಾ ಒಕ್ಕಲಿಗರಾಗೋ ಇನ್ನೊಬ್ಬರು ಯಾರೋ ಶೋಷಿತರ ಬಗ್ಗೆ ಮಾತಾಡಬೇಕಾದ್ರೂ ಒಂದು ಸೂಕ್ಷ್ಮತೆ ಬೇಕಾಗುತ್ತೆ ಅನ್ನೋದು ಬಹಳ ದೊಡ್ಡ ವಿಷಯ. ಆ ಪ್ರಶ್ನೆಯನ್ನು ಇಲ್ಲಿ ಅಥವಾ ಆ ಸಂವೇದನೆಯನ್ನು ಈ ಪುಸ್ತಕದಲ್ಲಿ ಮೂರ್ತಿ ಕೊಡ್ತಾ ಹೋಗ್ತಾರೆ. ಅವ್ರು ಅದರಲ್ಲೊಂದು ಘಟನೆಯನ್ನು ಮೆನ್ಷನ್ ಮಾಡ್ತಾರೆ, ಅದು ನಂಗೆ ತುಂಬ ಹಾಂಟ್ ಮಾಡ್ತು. ಹೇಗೆ ಅಂತಂದರೆ ಅವರು ಮತ್ತು ಆರತಿ ಮೇಡಮ್ ಒಂದು ಯಾವುದೋ ವೇದಿಕೆಯ ಮೇಲಿದ್ದಾಗ ಭಾಷೆಯ ಇಂಗ್ಲೀಷ್ ಭಾಷೆಯ ಬಗ್ಗೆ ಒಂದು ಪ್ರಸ್ತಾಪ ಬರುತ್ತೆ. ಆ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದ ಹಿರಿಯರೊಬ್ಬರು ಇಂಗ್ಲೀಷ್ ಭಾಷೆ ಅಥವಾ ಹೇಗೆ, ಕನ್ನಡ ಹೇಗೆ ಅಂತ ಹೇಳುವ ಬರದಲ್ಲಿ ಇಂಗ್ಲೀಷ್ ಅಂತಂದರೆ ಆಧುನಿಕತೆ ಬೆರೆತ ಭಾಷೆ ಹೇಗಿರುತ್ತೆ ಅಂತಂದರೆ ಫಸ್ಟು ಕನ್ನಡವನ್ನು ಹೇಳ್ತಾರೆ ಅವರು. ಕನ್ನಡ ಹೇಗೆ ಅಂತಂದರೆ ನಮ್ಮ ಮನೆಯ ತಾಯಿ ಇದ್ದಂಗೆ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಮುಡಿದಂತಹ ಸೀರೆಯನ್ನು ಉಟ್ಟಂತಹ ಹೆಣ್ಣು ಯಾರಿರ್ತಾರೋ ಗೌರವಿತವಾಗಿ ಅವರು ಕನ್ನಡ. ಮತ್ತು ಈಗ ನೋಡಿ ಇಲ್ಲಿ ಕೂತಿದ್ದಾರಲ್ಲ ಆರತಿ, ಇವರು ಏನು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ಆಧುನಿಕತೆಯಾಗಿದ್ದಾರೆ, ಇವರು ಇಂಗ್ಲೀಷ್ ಇದ್ದಂಗೆ ಅಂತ ಹೇಳ್ಬಿಡ್ತಾರಂತ. ಎಂತಹ ಸೂಕ್ಷ್ಮವಾದ ಮಾತುಗಳವು ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ಇದು ನನಗೆ ಮೊನ್ನೆ ನಾನು ಹಾಸನದಲ್ಲಿ ಹೀಗೆ ಒಂದು ಪುಸ್ತಕವನ್ನು ಕುರಿತು ಮಾತನಾಡಲು ಹೋದಾಗ ಆ ಪುಸ್ತಕದ ಇದಕ್ಕೆ ತಕ್ಕಂತೆ ನಾನೊಂದಷ್ಟು ಮಾತುಗಳನ್ನು ಮಹಿಳಾ ವಾದವನ್ನು ಇಟ್ಟೆ. ಆದರೆ ಆ ವೇದಿಕೆಯ ಮೇಲಿದ್ದಂತಹ ಒಬ್ಬ ದೊಡ್ಡ ಸ್ವಾಮೀಜಿಗೆ ಮತ್ತು ಅಲ್ಲಿಯ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಮತ್ತು ಮುಂದೆ ಅಧ್ಯಕ್ಷರಾಗಲಿಕ್ಕೆ ತಯಾರಾದಂತಹ ವ್ಯಕ್ತಿಗೆ ಅದು ಇಷ್ಟನೇ ಆಗಲಿಲ್ಲ. ಹೇಗೆ ಅಕ್ಷರಶಃ ನನ್ನ ಮೇಲೆ ದಾಳಿಗಿಳಿದ್ರು ಅಂದರೆ ಅವರಷ್ಟು ಹೇಳಿದ್ದು, ಇವತ್ತು ನೀವು ಹೇಳೋ ಥರ ಏನಿಲ್ಲ, ಮಹಿಳಾ ತುಂಬ ಅಭಿವೃದ್ಧಿಯನ್ನು ಹೊಂದಿದ್ದಾರೆ, ಯಾವ ತೊಂದರೆಯೂ ಇಲ್ಲ ಅವ್ರಿಗೆ ಬೇಕಾಗಿರೋದು ಇವಾಗ ತಾಳ್ಮೆಯ ಪಾಠವನ್ನು ನನಗೂ ಮತ್ತು ಎಲ್ರಿಗೂ ಅಲ್ಲಿ ಅವರು ಹೇಳ್ತಾ ಹೋದರು. ಅಂದರೆ ಯಾವುದೋ ಕಾಲಘಟ್ಟದಲ್ಲ, ಇವತ್ತಿನ ಕಾಲಘಟ್ಟದಲ್ಲೂ ನಾವಿನ್ನೂ ಹೆಣ್ಣು ಮಕ್ಕಳು ತಾಳ್ಮೆಯ ಪಾಠವನ್ನೇ ಹೇಳಿಸ್ಕೊಳ್ತಾ ಇದ್ದೀವಿ. ಅಡುಗೆ ಮನೆಯಲ್ಲಿ ಹೇಗೆ ಓರಣವಾಗಿ ಇಟ್ಕೊಳ್ಬೇಕು ಅನ್ನೋದನ್ನೇ ಹೇಳಿಸ್ಕೊಳ್ತಾ ಇದ್ದೀವಿ. ಈ ಹಂತದಲ್ಲೂ ಸಹ ನಾವಿರುವಾಗ ಮಹಿಳೆ ಹೇಗಿರಬೇಕು, ಅವಳನ್ನು ನಾವು ಯಾವ ಥರ ಗೌರವಿಸಬೇಕು ಅನ್ನೋದಕ್ಕೆ ಸಾಕಷ್ಟು ಮಾತುಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಮಂಟೇದನ ಕಾವ್ಯದಲ್ಲಿ ಬರುವಂತಹ ದೊಡ್ಡಮ್ಮ ತಾಯಿ ಅನ್ನುವ ಒಂದು ಪ್ರಸಂಗವನ್ನು ತರ್ತಾರೆ. ದೊಡ್ಡಮ್ಮ ತಾಯಿ ಒಂದು ಪ್ರದೇಶದಲ್ಲಿ ಏನು ಕೆಲಸವನ್ನು ಮಾಡುವಾಗ ಅಲ್ಲಿ ಅವಳಿಗೆ ಮುಟ್ಟಾಗುತ್ತೆ. ಆ ಮುಟ್ಟಾಗಿದ್ದನ್ನೇ ಅವಳು ಹೇಗೆ ಅದನ್ನು ಗೌರವಿಸ್ತಾಳೆ, ಅಲ್ಲಿ ಒಂದು ಸಮಾಧಿಯನ್ನು ಆ ಜಾಗದಲ್ಲಿ ಕಟ್ಟಿ ಆ ಊರಿಗೆ ಮುಟ್ಟಿನಹಳ್ಳಿ ಅಂತ ಹೆಸರನ್ನು ಕೊಡುವಂತಹ ಒಂದು ಪ್ರಸಂಗವನ್ನು ವಿವರಿಸ್ತಾರೆ. ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ, ಈಗ ಯಾಕೆ ಈ ಹಂತವನ್ನು ಸಮಾಜ ತಲುಪ್ತಾ ಇದೆ ಅನ್ನುವ ಪ್ರಶ್ನೆ ನಮಗಲ್ಲಿ ಮೂಡ್ತಾ ಹೋಗುತ್ತೆ. ಇದೆಲ್ಲದ ಒಂದು ಹಿನ್ನೆಲೆಯಲ್ಲಿ ಮೂರ್ತಿ ಒಂದು ಮಾತನ್ನು ಹೇಳ್ತಾರೆ, ಹೆಣ್ಣು ನಮ್ಮೆಲ್ಲರ ದಿಕ್ಕಾಗಬೇಕು ಅಂತ. ಬಹಳ ದೊಡ್ಡ ಮಾತು ಅದು. ಆ ಮಾತುಗಳಿಗಾಗಿ ಮತ್ತು ಈ ಬರಹಕ್ಕಾಗಿ ನಿಮಗೆ ಒಂದು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.